ರಿಷಿ ಏನಾಯ್ತಪ್ಪ? ಅಜ್ಜಿ, ನಡೆದಿರೋ ಅನಾಹುತಕ್ಕೆಲ್ಲ ಇವನೇ ಕಾರಣ. ಸರ್, ಪೊಲೀಸ್ ಅವ್ರು ಹೇಳ್ಬಿಡಿ ಸರ್. ಮತ್ ಬೊಗಳು ನಿಜಾನ? ಹೇಳ್ತೀನಿ ಸರ್, ಹೇಳ್ತೀನಿ. ಏನಾಯ್ತು ಸರ್? ಅದು ನಾನು ಡ್ಯೂಟಿಗೆ ಬಂದಾಗ ಚೆನ್ನಾಗಿ ಕುಡಿದ್ಬಿಟ್ಟಿದೆ ಸರ್. ನನಗೆ ಏನಾಯ್ತು ಅಂತ ಸರಿಯಾಗಿ ನೆನಪಿಲ್ಲ ಸರ್. ಚಂದ್ರ ಏನಾಯ್ತಪ್ಪ? ಲಕ್ಷ್ಮಿ, 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 ಲಕ್ಷ್ಮಿ ಏನಾಯ್ತು? ಲಕ್ಷ್ಮಿ ಎದ್ದೋಳವಾ? ಲಕ್ಷ್ಮಿ, ಲಕ್ಷ್ಮಿ, ಇದೇನ ಇವ್ರು ಕಣ್ಣು ಬಿಡ್ತಲ್ವಲ್ಲ? ಕಮಲಿ ಹೊಸಿ ನೀರು ತಕ ಬೈಲಿ. ಲಕ್ಷ್ಮಿ ಏನಾಯ್ತು? ಏನಾಯ್ತು? ಏನಾಯ್ತು ಲಕ್ಷ್ಮಿ? ದೇವ್ರೆ, ನಾನಂತೂ ಎಷ್ಟು ಬೆಚ್ಚ ಬಿದ್ಬಿಟ್ಟೆ ಗೊತ್ತಾ? ಯಾರೋ ಚಾಕು ತಗೊಂಡು ಚುಚ್ಬಿಟ್ರೆ ನಾನು ರೀತಿಗೆ ಹೋಗಿದ್ಲು. ಏನಾಯ್ತು? ಲಕ್ಷ್ಮಿ ಕೊಡಬೇಲಿ. ಲಕ್ಷ್ಮಿ ನೀರು ಕುಡಿ. ಅಮ್ಮಮ್ಮ, ಬೈ ಎನಿ ಚಾನ್ಸ್ ಇದೆಲ್ಲ ನಿಮ್ದೇ ಕೆಲ್ಸನಾ? ನಿನ್ನ ಕೊರಳಿಗೆ ನೇಣು ಬೀಳುವಾಗ ನಾನೇನು ಮಾಡದೇ ಇರ್ತೀನ ದಡ್ಡಿ? ಯಾವುದೇ ಕಾರಣಕ್ಕೂ ನೀನು ಸಿಕ್ಕಾಕೊಳ್ಳೋಕ್ಕೆ ನಾನು ಬಿಡಲ್ಲ ಬೇಬಿ. ಲಕ್ಷ್ಮಿ ಉಸಾರು ಕಣಮ್ಮ. ಲಕ್ಷ್ಮಿ, ಲಕ್ಷ್ಮಿ ಉಸಾರು, ಉಸಾರು. ನಡಿ, ಉಸಾರು, ಉಸಾರು. ಮೆಲ್ಲಗಿರೋ ಕಾಲ. ಉಸಾರು. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅತ್ತೆಮ್ಮ, ಮ್ಯಾಲೆ ಕೆಲಸ ಮಾಡುವಾಗ ತಲೆ ತಿರುಗಿ ಬಿದ್ರು ಅಂತ ಕಾಣ್ತದೆ. ಲೋ BP, ನೋ ಹಾರ್ಟ್ ಪ್ರಾಬ್ಲಮ್. ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ಕೋಣ. ಚೆಕಪ್ ಮಾಡಿಸ್ಬೇಕು. ರಿಷಿ, ಏನಪ್ಪ ನೋಡ್ತಾ ಹಾಗೆ ನಿಂತಿದ್ಯಾ? ಬೇಗ ಕರ್ಕೊಂಡು ಹೋಗಪ್ಪ. ಕಮಲಿ ಅವರೇ, ಇವನನ್ನ ಬಿಡಬೇಡಿ. ನನ್ನ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಇವನ್ನ ವಿಚಾರಿಸ್ಕೊತೀನಿ. ಸರ್, ಸರ್ ದಯವಿಟ್ಟು ನಾನು ಬಿಟ್ಬಿಡಿ ಸರ್. ನಾನು ಮಾಡಿದ ಒಂದು ತಪ್ಪು ಅಂದರೆ ಕುಡ್ಕೊಂಡು ಕೆಲಸಕ್ಕೆ ಬಂದಿದ್ದು ಸರ್. ನನ್ನ ಮಕ್ಕಳೊಂದಿಗೆ ಸರ್ ಬಡ ಸರ್. ಇನ್ನೊಂದು ಸರಿ ಮನೆ ಕಡೆ ತಲೆ ಹಾಕ್ಬಾರ್ದು. ಗಿರಾವ್. ಆಯಿತು ಸರ್, ನಾನು ಬರ್ತೀನಿ ಸರ್. ಅಂಕಲ್ ಏನು ಮಾಡ್ತಿದ್ದೀರ? ಇವನನ್ನು ಬಿಟ್ಬಿಡು ರಿಷಿ. ಫಸ್ಟ್ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬಾ. ಮಂಗಳಮ್ಮ, ನೀವಿಲ್ಲೇ ಇರಿ, ನಾನು ನೋಡ್ಕೋತೀನಿ. ಬನ್ನಿಮ್ಮ. ಹುಷಾರಪ್ಪ. ಅಮ್ಮಮ್ಮ, ಥ್ಯಾಂಕ್ ಯು ಸೋ 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 ಮಚ್ ಅಮ್ಮಮ್ಮ. ನೀವೇ ಈಗ ನನ್ನ ಗಾಡ್. ನೀವಿರಲಿಲ್ಲ ಅಂದರೆ ಅಮ್ಮಮ್ಮ ನನ್ನ ಕತೆ ಅಷ್ಟೇ. ಓ ಥ್ಯಾಂಕ್ ಯು. ನಿಧಾನ ಬೇಬಿ, ನಿಧಾನ. ಇಲ್ಲ ಅಮ್ಮಮ್ಮ, ನೀವು ಆ ಕೆಲಸದವಳನ್ನ ಬೀಳ್ಸಿಲ್ಲ ಅಂದರೆ ರಿಷಿ ಈಗ ಸೆಕ್ಯೂರಿಟಿ ಹತ್ರ ಎಲ್ಲ ಬಾಯಿ ಬಿಡಿಸ್ತಿದ್ದ. ಓ ಗಾಡ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲಲ್ಲ. ಬೇಬಿ,
ನೀನೀಗ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಖುಷಿ ಪಡ್ತಿದ್ಯಾ, ಆದರೆ ನನಗೆ ತುಂಬ ಸಿಟ್ಟು ಬರ್ತಾ ಇದೆ. ಸಿಟ್ಟ? ಯಾರ ಮೇಲೆ ಅಮ್ಮಮ್ಮ? ಅದು ಹೇಗೆ ಬೇಬಿ? ಪ್ರತಿ ಸಲ ನಾವು ಪ್ಲಾನ್ ಮಾಡೋ ಜಾಗಕ್ಕೆ ಆ ರಿಷಿ ಕಮಲಿ ಬಂದ್ಬಿಡ್ತಾರೆ. ಈವನ್ ಐ ಡೋಂಟ್ ನೋ ಅಮ್ಮಮ್ಮ. ಯಾರೋ ಇನ್ಫಾರ್ಮ್ ಮಾಡಿ ಗೆಸ್ಟ್ ಹೌಸ್ಗೆ ಕಳಿಸ್ತಾ ಹಾಗೆ ಇಬ್ಬರು ಬಂದ್ಬಿಟ್ಟಿದಾರಲ್ಲ. ಛೇ, ಲಾಸ್ಟ್ ಟೈಮು ಆ ಕಮಲಿನ ಮುಗಿಸ್ಬೇಕು ಅಂತ ಹೊರಟ್ರೆ ಆ ರಿಷಿ ಬಂದು ಕಾಪಾಡ್ದ. ಈಗ ನಿಮ್ಮಪ್ಪನ್ನ ಎತ್ತಣ ಅಂತ ಹೊರಟ್ರೆ ಇವರಿಬ್ಬರು ಆ ಜಾಗಕ್ಕೆ ಬಂದ್ಬಿಟ್ರು. ಯಾಕೋ ಏನೋ ಮಿಸ್ ಹೊಡಿತಾ ಇದೆ ಬೇಬಿ. ನಮ್ಮ ಪ್ಲಾನ್ ಎಲ್ಲ ಮುಂಚೆನೆ ಅವ್ರಿಗೆ ಗೊತ್ತಾಗ್ತಿದೆ ಅನ್ಸ್ತಿದ್ಯಾ ಅಮ್ಮಮ್ಮ? ಇನ್ಫಾರ್ಮೇಶನ್ ಕೋ ಇನ್ಸಿಡೆಂಟೋ ನನಗೆ ಗೊತ್ತಿಲ್ಲ ಬೇಬಿ, ಆದರೆ ಇದು ಮತ್ತೆ ಹೀಗಾಗಬಾರ್ದು. ನೋಡ್ತಾ ಆ ರಿಷಿ ಮತ್ತೆ ಕಮಲಿ ಎಂಗೇಜ್ಮೆಂಟ್ ಆಗೋಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಹಾಗೆ ಹೇಳ್ಬೇಡಿ ಅಮ್ಮಮ್ಮ. ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ ಬೇಬಿ. ನಾವು ಕೈ ಕಟ್ಕೊಂಡು ಕೂತ್ರೆ ಏನೆಲ್ಲ ಆಗುತ್ತೆ ಅಂತ ನಿನಗೆ ಹೇಳ್ತಾ ಇದ್ದೀನಿ ಬೇಬಿ. ಈಗ ರಮೇಶು ಮತ್ತು ಚಂದ್ರು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದಾರೆ. ಈಗ ಅವರಿಬ್ಬರ ತಲೆಯಲ್ಲೂ ಏನಿರುತ್ತೆ ಅಂದರೆ ಆದಷ್ಟು ಬೇಗ ಈ ಶುಭ ಕಾರ್ಯ ಮಾಡಿ ಮುಗಿಸ್ಬೇಕು ಅಂತ ಇರುತ್ತೆ. ಓ ಗಾಡ್, ಹಾಗಾದ್ರೆ ಏನ್ ಮಾಡುದು ಅಮ್ಮಮ್ಮ? ಯಾವುದೇ ಕಾರಣಕ್ಕೂ ರಿಷಿನ ನಾನು ಕಳ್ಕೊಳ್ಳಲ್ಲ. ಐ ಆಮ್ ಟೆಲಿಂಗ್ ಯು. ಓಕೆ ಬೇಬಿ, ರಿಷಿನ ನೀನು ಕಳ್ಕೊ ಅಂತ ನನ್ನ ಕೊನೆ ಉಸಿರಿರೋ ತನಕ ಹೇಳಲ್ಲ. ಓಕೆ? ಮೊದಲು ನಿಮ್ಮಪ್ಪನ ತಲೆ ಕೆಡಿಸ್ಬೇಕು. ಆ ಮದುವೆ ಆದರೆ ನೀನು ನೆಮ್ಮದಿಯಾಗಿರಲ್ಲ ಅಂತ ನಿಮ್ಮಪ್ಪನಿಗೆ ಅರ್ಥ ಮಾಡಿಸ್ಬೇಕು. ನಿನ್ನನ್ನು ಮುಂದಿಟ್ಕೊಂಡು ನಿನ್ನನ್ನು ಬಳಸ್ಕೊಂಡು ನಾನು ಆ ರಿಷಿ ಕಮಲಿ ಮದುವೆ ನಿಲ್ಲಿಸ್ತೀನಿ, ನೋಡ್ತಾ ಇರು. ಹೇಗೆ ಅಮ್ಮಮ್ಮ? ಹಲೋ ಸರ್, ನಿಮ್ಮ ಫೋನ್ಗೆ ಕಾಯ್ತಿದ್ದೆ. ಡೋಂಟ್ ವರಿ ಕಮಲಿ ಅವರೇ, ಲಕ್ಷ್ಮಿ ಅವ್ರಿಗೆ ಏನೂ ಆಗಿಲ್ಲ. ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಾನೇ ಅವ್ರನ್ನ ಡ್ರಾಪ್ ಮಾಡಿ ಬಂದೆ. ಇದೆಲ್ಲ ಹೆಂಗಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಸರ್. ಯೋಚನೆ ಮಾಡಿದಷ್ಟು ತಲೆ ಕೆಡ್ತೈತೆ. ನಿಮಗೆ ರೆಸ್ಟ್ ಬೇಕು, ಸ್ಟ್ರೆಸ್ ಮಾಡ್ಕೊಂಬೇಡಿ ಕಮಲಿ ಅವರೇ. ಸರ್, ರಮೇಶ್ ಸರ್ ಹೆಂಗವ್ರೆ? ಹಾಂ, ಹೀ ಈಸ್ ಗೆಟಿಂಗ್ ಬೆಟರ್. ಆದರೂ ಏನೋ ಮಾಡಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು ಕಮಲಿ ಅವರೇ. ಯಾರೋ ಇದ್ರ ಹಿಂದೆ ಇದ್ದಾರೆ ಅನ್ನೋದು ಮಾತ್ರ ನೀಟಾಗಿ ಗೊತ್ತಾಗ್ತಿದೆ. ಅವ್ರು ಯಾರು ಅಂತ ತಿಳ್ಕೊಳ್ಳೋಣ ಅಂದರೆ ಇವ್ರು ಯಾರು ಬಿಡ್ತಾನೆ ಇಲ್ಲ. ನಮ್ಮ ಅಪ್ಪ ಅಮ್ಮಗೆ ತುಂಬ ಭಯ ಇದೆ. ಸರ್, ನಿಮ್ಮ ಕೋಪ ನಂಗೆ ಅರ್ಥ ಆಯ್ತೈತೆ, ಆದರೆ ಒಂದ್ಕಿಂತ ಯೋಚನೆ ಮಾಡಿ ನೋಡಿ ಸರ್. ಆ ಸೆಕ್ಯೂರಿಟಿ ಬಿಟ್ರೆ ನಿಮ್ಮ ತವ ಇನ್ಯಾವ ಸುಳಿವೂ ಇಲ್ಲ. ನೀವು ಹಠ ಬಿದ್ದು ಅವ್ನು ಹಿಂದೆ ಹೋಗಿ ಅವ್ನ ತವ ಕೇಳಿದ್ರು ಅವ್ನು ಬಾಯಿ ಬಿಡೋಕ್ಕಿಲ್ಲ ಸರ್. ಇನ್ನು ಹೆಂಗೆ ಕಂಡುಹಿಡಿತೀರಾ? ನಮ್ಮ ಕಾನೂನು ಏನು ಹೇಳ್ತದೆ ಹೇಳಿ? 100 ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ 1 ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ತಾನೇ. ಈ ಸೆಕ್ಯೂರಿಟಿ ದಿಟ್ಟವಾಗ್ಲೂ ಅಪರಾಧ ಮಾಡಿಲ್ಲ ಅಂತಾದರೆ ನಾವಿವತ್ತು ಅವನ ತವ ನಡ್ಕೊಂಡಿದ್ದು ತೆಪ್ಪಲ್ವಾ ಸರ್? ಇಲ್ಲ, ಅವನು ಖಂಡಿತ ತಪ್ಪು ಮಾಡಿದ್ದಾನೆ ಸರ್. ಹಂಗೆಲ್ಲ ನಿರ್ಧಾರ ಮಾಡೋಕ್ಕಾಗಕ್ಕಿಲ್ಲ ಸರ್. ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಾವು ದುಡ್ಕೋದ್ರಿಂದ ಬೇರೆಯವ್ರ ಜೀವನ ಹಾಳಾಗಬಾರ್ದು ಅಲ್ಲೂರ. ಆದರೂ ಕಮಲಿ ಅವರೇ, ನಾವು ಇನ್ನಷ್ಟು ಎಚ್ಚರವಾಗಿರ್ಬೇಕು ಅನ್ನೋದು ಗೊತ್ತಾಗ್ತಿದೆ. ಹೌದು ಸರ್. ಈಗ ನಿಮ್ಮ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತಿದೆ. ನಂಗೂ ಸರ್. ನಿನ್ನೆ ನೀವಿಲ್ಲ ಅಂದಿದ್ರೆ ಎಂಥ ದೊಡ್ಡ ಅನಾಹುತ ಆಗ್ತಿತ್ತೋ ನಂಗೆ ಗೊತ್ತಿಲ್ಲ ಕಮಲಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮನೆಯವ್ರ ಮ್ಯಾಗ ತೋರಿಸೋ ಕಾಳಜಿಗೆ ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್? ಆ ಜಾಗದಾಗ ನೀವಿರ್ಲಿಲ್ಲ ಅಂದಿದ್ರೆ ನಾನು ಆ ಧೈರ್ಯ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನನ್ನ ಶಕ್ತಿ ನೀವು ಸರ್. ನಾನು ಹೇಳ್ಬೇಕಾಗಿರೋದನ್ನ ನೀವು ಹೇಳ್ತಿದ್ದೀರಾ ಕಮಲಿ ಅವರೇ. ಒಬ್ರಿಗೊಬ್ರು ಜೊತೆಗಿದ್ರೇನೆ ಸಮಸ್ಯೆ ಬಗೆಹರಿಯೋದು ಸರ್. ಹಾಗಾದರೆ ಜೀವನ ಪೂರ್ತಿ ನಮಗೆ ಸಮಸ್ಯೆನೇ ಇರೋಣ ಬಿಡಿ. ಸರಿ ಕಮಲಿ ಅವರೇ, ನೀವು ರೆಸ್ಟ್ ಮಾಡಿ. ಸರಿ ಸರ್.
ಊರ್ಮಿ, ಕಿಡಿಲೆ ನಂದಿಸ್ತೆ ಹೋದ್ರೆ ಕಾಡ್ಗೆ ಚಾದ್ಮೇಲೆ ಪ್ರಾಣ ಕಳ್ಕೋಬೇಕಾಗತ್ತೆ. ಅಲ್ಲ, ನಿನ್ನ ಮಗಳ ಮೇಲೆ ನೀನೇ ಕೋಪ ಮಾಡ್ಕೊಂಡ್ರೆ ಹೇಗೆ ಊರ್ಮಿ? ಏನ್ ಮಾತಾಡ್ತಿದ್ದೀರಾ ಮಾಮ್? ಇವಳ ಜೊತೆ ಸೇರ್ಕೊಂಡು ನಿಮ್ ಬ್ರೈನಲ್ಲಿ ಮಣ್ಣು ತುಂಬಿಕೊತಾ ಹೇಗೆ? ನನ್ನ ಕುಂಕುಮ ಬಳೆ ಮೇಲೆ ಇವಳಿಗೆ ಯಾಕೆ ಕಣ್ಣು? ಅಪ್ಪ ಅನ್ನ ಸ್ವಲ್ಪನಾದ್ರೂ ಎಮೋಷನ್ ಬೇಡ್ವಾ? ಏಯ್, ಇದು ಮಾಡೋಕೆ ಮುಂಚೆ ನಿನ್ ಮನ್ಸು ಹೇಳಿಲ್ಲ ನಿನ್ಗೆ ನೀನ್ ಮಾಡ್ತಿರೋದು ತಪ್ಪು ಅಂತ? ಅವಳು ಮಾಡಿದ್ದು ತಪ್ಪಾಯ್ತು ಅಂತ ಈಗಳಿಗೆ ಅರ್ಥ ಆಗಿದೆ, ಬಿಡು ಊರ್ಮಿ. ಮಾಮ್, ಐ ಆಮ್ ವೆರಿ ಸಾರಿ. ನೀನು ಎಷ್ಟೇ ಸಾರಿ 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 ಅಂತ ಹೇಳಿದ್ರು ನಿಮ್ಮ ಅಪ್ಪನಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದು ಸರಿ ಹೋಗ್ತಿತ್ತ ಹೇಳು? ಮಾಮ್, ನೀವಾದ್ರೂ ಬುದ್ಧಿ ಹೇಳಬೇಕಿತ್ತು ತಾನೆ? ಅಥವಾ ಈ ಐಡಿಯಾನ ನೀವೇ ಕೊಟ್ರ? ಅಯ್ಯೋ, ನಿಜವಾಗ್ಲೂ ನಾನಲ್ಲ ಊರ್ಮಿ, ಪ್ಲೀಸ್ ನೋಡು ಬೇಬಿ, ನೀನ್ ಮಾಡಿದ ಕೆಲಸಕ್ಕೆ ಇಂಥ ಮಾತು ಕೇಳಬೇಕಾಯ್ತು ನೋಡು. ಲುಕ್ ಮಾಮ್, ಐ ಆಮ್ ರಿಯಲಿ ರಿಯಲಿ ವೆರಿ ಸಾರಿ. ಓಕೆ, ಅದು ಕಮ್ಲಿ ಮತ್ತು ರಿಷಿ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಸೊ ಆ ಕೋಪದಲ್ಲಿ ನಾನು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಲ್ತ್ಕೋಬೇಕು ಬೇಬಿ. ಮಾಡಬೇಕಾಗಿರೋ ಕೆಲಸನ ಬುದ್ಧಿವಂತಿಕೆಯಿಂದ ಸಾಧಿಸ್ಕೋಬೇಕು, ಹೀಗಲ್ಲ. ಊರ್ಮಿ, ನೀನು ನಿನ್ನ ಗಂಡನ ಮೇಲೆ ಇಷ್ಟು ಕಾಳಜಿ ಇಟ್ಟಿದ್ಯಾ, ಇಷ್ಟು ಎಮೋಷನಿಂದ ಮಾತಾಡ್ತಿದ್ಯಾ, ಅದು ಸರಿ. ಆದರೆ ಈ ಮನೆಯಲ್ಲಿ ನಮ್ಮ 3 ಜನದ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾರ ಅಂತ ನೀನೇನಾದರೂ ಯೋಚನೆ ಮಾಡಿದ್ಯಾ? ಮೇಲ್ನೋಟಕ್ಕೆ ಬೇಬಿ ಮಾಡಿದ್ದು ತಪ್ಪು ಅನಿಸ್ಬೋದು, ಆದರೆ ನೀನು ಸ್ವಲ್ಪ ಯೋಚನೆ ಮಾಡು ಊರ್ಮಿ. ನಮ್ಮನ್ನು ಮನುಷ್ಯರಾಗೂ ಟ್ರೀಟ್ ಮಾಡದೇ ಇರೋ ಈ ಮನೆಯಲ್ಲಿ ನಾವುಗಳು ಮಾತ್ರ ಅವ್ರ ಮೇಲೆ ಪ್ರೀತಿ ತೋರಿಸಿ ಏನು ಪ್ರಯೋಜನ ಹೇಳು? ವಾರೇ ವಾ ಅಮ್ಮಮ್ಮ, ನಿಮ್ಮ ಹತ್ರ ಕಲಿಯೋದು ತುಂಬಾನೇ ಇದೆ. ಈಗಲೇ ಈ ಮನೇಲಿ ಪರಿಸ್ಥಿತಿ ಹೀಗಿದೆ, ಇನ್ನು ಆ ರಿಷಿ ಮತ್ತೆ ಕಮಲಿ ಮದುವೆ ಆಗೋದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀನು ಯೋಚನೆ ಮಾಡು ಊರ್ಮಿ. ಮಾಮ್, ಬೇಬಿ ರಿಷಿನ ಪ್ರೀತಿಸೋದು ಎಷ್ಟು ನಿಜಾನೋ, ನನ್ನ ಗಂಡ ನನ್ನನ್ನು ಪ್ರೀತಿಸಿಲ್ಲ ಅಂದ್ರು ನಾನು ಅವ್ರನ್ನ ಪ್ರೀತಿಸೋದು ಅಷ್ಟೇ ನಿಜ. ಚಂದ್ರು ಕೂದಲು ಕೊಂಕಿದ್ರು ನಾನು ಸಹಿಸ್ಕೊಳ್ಳಲ್ಲ. ಅವ್ವ, ಅವ್ವ ನೀನಂತೂ ಕೆಳಗೆ ಬರ್ನಿಲ್ಲ, ಅದಕ್ಕೆ ನಾನೇ ನಿಂಗೆ ಊಟ ತಕೊಂಬಂದೆ. ಬಾ ಅವ್ವ, ಊಟ ಮಾಡು. ನೀನು ಯಾಕೆ ತರಕೋದೆ ಕಮ್ಲಿ? ನನಗೀಗ ಹಸ್ವಿಲ್ಲ. ಅವ್ವ, ಅವಂಗೆ ಮಾತ್ರನೇಯ ಮಗ್ಳ ಹಸ್ವು ಮನ್ಸು ಎಲ್ಲ ಅರ್ಥ ಆಗೋದು, ಮಗ್ಳಿಗೆ ಅರ್ಥ ಆಗಕ್ಕಿಲ್ಲ ಅನ್ಕೊಂಡಿದ್ಯಾ? ನೀನು ಹೇಳಿದ ಮಾತನ್ನ ನಮ್ಮವ್ವ ಹೇಳ್ದಂಗೈತೆ ಕಮ್ಲಿ. ಇವತ್ತು ನಮ್ಮವ್ವ ಇರಬೇಕಾಗಿತ್ತು,
ಅವ್ವ, ನನ್ನ ಜೀವನದ ಸ್ಫೂರ್ತಿನೇ ನೀನು ಕಣವ್ವ. ನಾನು ಒಳ್ಳೇದು ಕೆಟ್ಟದು ಎಲ್ಲ ತಿಳ್ಕೊಂಡಿದ್ದು ನಿನ್ನಿಂದಾನೇ ಕಣವ್ವ. ನಿಂಗೂ ನಿಮ್ಮವ್ವ ಹಿಂಗೆ ಇದ್ದಿರ್ತಾರಲ್ವಾ? ಅವ್ವ, ಅಜ್ಜಿ ಹೆಂಗಿದ್ರವ್ವ? ನಿಮ್ಮಜ್ಜಿ ನನಗಿಂತ 10 ಪಟ್ಟು ಗಟ್ಟಿಗಿತ್ತಿ ಕಣವ್ವ. ಅಜ್ಜಿ ನನಗೆ ಮೃದು ಅಲ್ಲ, ಮಾತು ಕತ್ತಿ, ದೇಹ ಗುಂಡು ಕಲ್ಲು. 4 ಜನ ಮುಂದಿದ್ರುವೆ ನೇರವಾಗಿ ಮಾತಾಡೋಳು. ಅವ್ವ, ನೀನು ಯಾವತ್ತೂ ಅಜ್ಜಿ ಬಗ್ಗೆ ಯೋಳೇ ಇಲ್ವಲ್ಲ, ಯಾಕೆ? ಅಜ್ಜಿ ಹಿಂಗೆಲ್ಲ ಇದ್ರಾ? ನಿಮ್ಮ ಅಜ್ಜಿನ ಕಂಡ್ರೆ ಊರೇ ಒಂದು ಹೆಜ್ಜೆ ಹಿಂದೆ ಮಡಗೋದು ಕಮಲಿ. ಅದ್ಕಯ್ಯ ಅಜ್ಜಯ್ಯ ನಿನ್ಗೆ ಅವಳ ಬಗ್ಗೆ ಹೇಳ್ದಲೆ ಬೆಳೆಸಿದ್ದು. ಒಂದ್ಕಿತ ಅಂತುವೇ ನಿಮ್ಮ ಅಪ್ಪಯ್ಯ ಬಂದಿದ್ರಲ್ಲ, ಹಂಗೆಯೇ ಒಬ್ಬ ಭೂಮಿ ಕೊಂಡ್ಕೊತೀನಿ ಅಂತ ಬಂದದ್ನಂತೆ. ನಮ್ಮವ್ವ ಅವನ್ ತವ ಮಾತಾಡಿ ಭೂಮಿ ಮಾತ್ರ ಅಲ್ಲ, ಹಳ್ಳಿಲೆಯ ಯಾರೂ ಭೂಮಿ ಕೊಡಬಾರ್ದು, ಫ್ಯಾಕ್ಟ್ರಿನ ಕಟ್ಟಕ್ಕಾಗಬಾರ್ದು, ಹಂಗೆ ಮಾಡಿ ಕಳ್ಸಿದ್ಲಂತೆ. ಅವ್ವ, ಹಂಗಂದ್ರೆ ನಿಂಗೆ ಬಂದಿರೋ ಧೈರ್ಯ ಎಲ್ಲ ಅಜ್ಜಿಯಿಂದನೆಯಾ? ಕಮಲಿ, ನಂಗೆ ಮಾತ್ರ ಅಲ್ಲ, ನಿಂಗುವೆ. ಆದ್ರೂ ಕಮಲಿ, ನನಗೆ ಆಟ ಧೈರ್ಯ ಇಲ್ಲ ಅಂತವ ಈಗೀಗ ಅರ್ಥ ಆಯ್ತೈತೆ. ನಿನಗಂತೂ ಹಿಂಗಾದ್ಮೇಲೆ ನಾನು ಅರ್ಧ ಕುಸ್ತೋಗಿದ್ದೀನಿ ಕಮಲಿ. ಅವ್ವ, ನಿನ್ನ ಮನಸ್ಸಿಗೆ ಬೇಸರ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಕಮಲಿ. ದಿಟ ಇದೆಯಾ? ಇನ್ನ ನಿಮ್ಮಪ್ಪ ಹಿಂಗೆ ನೀನು ಆ ಸಮಯದಲ್ಲಿ ಹೋಗಿಲ್ಲ ಅಂದಿದ್ರೆ ಏನಾಗಿರೋದು? ಮಾರವ, ನನಗೆ ಯಾಕೋ ಈ ಮನೆಗೆ ನಾವು ವಾಪಸ್ ಬಂದದ್ದು ತಪ್ಪಾಗೈತೆ ಅನಿಸ್ತೈತೆ ಕಮಲಿ. ನಮ್ಮ ಮಾರಾಪುರದಲ್ಲಿ ನಾವು ಸಂದಾಗಿದ್ದು ಅನ್ಸಕ್ ಶುರುವಾಗೈತೆ ಕಮಲಿ. ಅವ್ವ, ಬ್ಯಾಡ್ದಿರೋದನ್ನೆಲ್ಲ ಯೋಚನೆ ಮಾಡಬೇಡ. ನಾವಿಲ್ಲಿಗೆ ಬಂದಿಲ್ಲ ಅಂದಿದ್ರು ಇದೆಲ್ಲ ನಡೀತಿತ್ತೋ ಏನೋ, ಯಾರಿಗೊತ್ತು? ಅಲ್ಲಿದ್ದಾಗ್ಲೂ ಸಮಸ್ಯೆ ಎದುರಿಸ್ತಿದ್ವಿ, ಈಗಲೂ ಎದುರಿಸ್ತಾ ಇದ್ದೀವಿ, ಆಟಯ್ಯ. ಆದ್ರೆ ಒಂದ್ ವ್ಯತ್ಯಾಸ ಏನು ಗೊತ್ತವ? ಈಗ ನಮ್ಮ ಸಮಸ್ಯೆಗಳನ್ನ ಎದುರಿಸಕ್ಕೆ ಒಂದ್ ಇಡೀ ಕುಟುಂಬ ನಮ್ಮ ಜೊತೆಗೈತೆ. ಎಲ್ಲ ಸರಿ ಹೋಯ್ತೈತೆ ಅನ್ನೋ ನಂಬಿಕೆ ನನ್ಗೈತವ್ವ. ಈಗ ನೀನು ಊಟ ಮಾಡ್ಬೇಕು. ಎಲ್ಲಿ ಆ ಮಾಡು. ಈ ವರ್ಷ ನೀ ನನಗೆ ತಿನ್ನಿಸ್ತಾ ಇದ್ದೆ, ಇವತ್ತು ನನಗೆ ಚಾನ್ಸು.